ಕೊಂಕಣಿ ಕವನ ವಿಭಾಗದಲ್ಲಿ ಉಜ್ವಲ ವ್ಯಂಗ್ಯನ್ ಎಂಬಂತಹ ಒಂದು ಪುಸ್ತಕ, ಕವಿತಾ ಪುಸ್ತಕವನ್ನು ಬರೆದಂತಹ ಆಂಡ್ರೂ ಎಲ್ ಡಿಕುನ ಇವರಿಗೆ ಈ ಬಾರಿಯ ಪ್ರಶಸ್ತಿ ಪುಸ್ತಕ ವಿಭಾಗದಲ್ಲಿ ಸಿಕ್ಕಿದೆ. ಕೊಂಕಣಿ ಲೇಖನ ವಿಭಾಗದಲ್ಲಿ ರೋಷನ್ ಮೆಕ್ಕಿ ಸುಕ್ವೇರ್ ಅವರು ಬರೆದಂತಹ ಕೊಂಕಣಿ ಸರ್ಕಸ್ ಪುಸ್ತಕ ಆಯ್ಕೆಯಾಗಿದೆ. ಕೊಂಕಣಿ ಸಣ್ಣ ಕಥೆಗಳ ವಿಭಾಗದಲ್ಲಿ ಲೇಖಕರಾದ ರಿಚರ್ಡ್ ಅಲ್ವಾರಿಸ್ ಅವರು ಬರೆದಂತಹ ಪಿತೂರಿ ಪುಸ್ತಕಕ್ಕೆ ಈ ಬಾರಿಯ ಪ್ರಶಸ್ತಿ ಬಂದಿದೆ. ಅದೇ ರೀತಿ ಗೌರವ ಪ್ರಶಸ್ತಿಗಳ ಸಾಲಿನಲ್ಲಿ ಕೊಂಕಣಿ ಸಾಹಿತ್ಯ ವಿಭಾಗದಲ್ಲಿ ಕೊಂಕಣಿಯ ಹಿರಿಯ ಸಾಹಿತಿಗಳಾದಂತಹ ಶ್ರೀ ರಾಮರಾಜ್ ಕಾಸ್ಯ ಇವರಿಗೆ ಸಾಹಿತ್ಯ ವಿಭಾಗದ ಪ್ರಶಸ್ತಿ, ಕಲಾ ವಿಭಾಗದಲ್ಲಿ ಹಿರಿಯರಾದಂತಹ ಶ್ರೀ ರಾಮದಾಸ ದತ್ತಾತ್ರೇಯ ಗುರುವಾನಿ ಇವರಿಗೆ ಹಾಗೂ ಕೊಂಕಣಿ ಜಾನಪದ ವಿಭಾಗದಲ್ಲಿ ಶ್ರೀ ಸೈರು ಮುರಳೀಧರ ಪುತ್ತು ನಾಯಕ ಇವರಿಗೆ ಈ ಪ್ರಶಸ್ತಿ ಸಂದಿದೆ. ಈ ಬಾರಿಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವು ಉಡುಪಿ ಜಿಲ್ಲೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಉದ್ಯಾವರ ಚರ್ಚಿನ ಆಡಳಿತ ಮಂಡಳಿ ನಮಗೆ ಸ್ಥಳಾವಕಾಶವನ್ನ ಮತ್ತೆ ಸ್ಥಳೀಯ ವ್ಯವಸ್ಥೆಗಳನ್ನು ಅವರು ಒದಗಿಸಿದ್ದಾರೆ. ಪರಿಚಯ ಪಾಲ್ಗೊಳ್ಳುವ ಮತ್ತು ನಿರಂತರ ಉದ್ಯಾವರ ಅನ್ನುವಂತಹ ಎರಡು ಸಂಘಟನೆಗಳ ಎಲ್ಲಾ ಕಾರ್ಯಕರ್ತರು ಒಟ್ಟಿಗೆ ಸೇರಿ ಅವರ ಸಹಕಾರದಿಂದ ಈ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೇವೆ. 26ಕ್ಕೆ ಉದ್ಯಾವರ ಚರ್ಚಿನ ತೆರೆದ ಅಂಗಣದಲ್ಲಿ ಈ ಕ್ರಮವನ್ನು ಮಾಡ್ತಾ ಇದ್ದೀವಿ. ಸಂಜೆ 5 ಗಂಟೆಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂತಹ ಶ್ರೀ ಶಿವರಾಜ್ ಎಸ್ ತಂಗಡಗಿ ಅವರು ಆಗಮಿಸುವವರಿದ್ದಾರೆ. ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಸುರೇಶ್ ಶೆಟ್ಟಿ ಗುರುಮೆ ಅವರು ಹಾಗೂ ಉಡುಪಿ ಕಥೋಲಿಕ್ ಧರ್ಮ ಪ್ರಾಂತದ ಪ್ರೇಷಿತ ಆಡಳಿತಾಧಿಕಾರಿಯಾದಂತಹ ಅತಿವಂದನೀಯ ಗುರು ಜರಾಡ್ ಐಸಕ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸುವವರಿದ್ದಾರೆ. ಜೊತೆಯಲ್ಲಿ ಫಾದರ್ ಅನಿಲ್, ಹಾಗೆಯೇ ಅಮೃತ್ ಶಮಿ ಹಾಗೂ ಪ್ರೊಫೆಸರ್ ಮೊಹಮ್ಮದ್ ರಫಿ ಇವರು ಗೌರವ ಅತಿಥಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ.